ಎಲ್ಲ ಗಣ್ಯರಿಗೆ, ಕುಮಾರ್ ಬಂಗಾರಪ್ಪ ಸರ್, ಹರಿವೇಲು ಸರ್, ಆಮೇಲೆ ನಮ್ಮೆಲ್ಲ ಈ ಚಿತ್ರದಲ್ಲಿ ತೊಡಗಿಸ್ಕೊಂಡಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಇವತ್ತು ನಾನು ಆಗಲೇ ಹೇಳಿದೆ ಆಡಿಯೋ ಲಾಂಚಲ್ಲಿ ಕಲಾವಿದರಿಗೆ ಏನು ಕೆಲಸ ಅಂತ, ಆದರೂ ಕೂಡ ನನಗೆ ಪ್ರೀತಿಯಿಂದ ಕಿಟ್ಟಪ್ಪ ಅವರು, ನಮ್ಮ ನಿರ್ದೇಶಕರಾದ ರಂಜನ್ ಅವರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಬಂದಿದ್ದಾಯಿತು. ಖುಷಿ ಆಯಿತು. 2 ಹಾಡುಗಳು ಅದ್ಭುತವಾಗಿದ್ದಾವೆ. ಮೊದಲನೇದು ರಾವಣ ಹಾಡು, ಮತ್ತು ಇವತ್ತಿಂದು ಈ ಹಾಡನ್ನು ನಾವು ನೋಡಿದ್ವಿ, ಬಹಳ ಖುಷಿ ಆಯಿತು. ಹರ್ಷವರ್ಧನ್ ಅವರಿಗೆ ಆದಷ್ಟು ಹೇಳ್ತೀನಿ, ಆಮೇಲೆ ಒಳ್ಳೆ ಕಾಂಪೋಸಿಷನ್ಸ್ ಕೊಟ್ಟಿದ್ದೀರಿ, ಇನ್ನೂ ಒಳ್ಳೊಳ್ಳೆ ಕಾಂಪೋಸಿಷನ್ಸ್ ನಿಮ್ಮ ಕಡೆಯಿಂದ ಕನ್ನಡ ಚಿತ್ರಗಳಿಗೆ ಬರಲಿ ಅಂತ ಆಶಿಸ್ತೀನಿ, ಹಾರೈಸ್ತೀನಿ. ಆಮೇಲೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಹೇಳಬೇಕು, ಯಾಕಂದ್ರೆ ಇದು ಅವ್ರ ಕಾರ್ಯಕ್ರಮ. ನಾಗೇಂದ್ರ ಪ್ರಸಾದ್ ಅವರು, ನಾನು ಎಲ್ಲ ಅವರು ಆಗಲೇ ಹೇಳಿದಾಗೆ ನಾನು ರಿಹರ್ಸಲ್ಸ್ ಮಾಡಿಸ್ತಿದ್ದಂಥ, ನಾನು ನಿರ್ದೇಶನ ಮಾಡ್ತಿದ್ದಂಥ ನಾಟಕದ ಸಮಯದಲ್ಲಿ ಅವರು ಡಿಪ್ಲೊಮಾ ಕೋರ್ಸನ್ನು ಮಾಡ್ತಿದ್ರು ಅಂತ, ಅದು ಅವರ ಅಬ್ಸರ್ವೇಷನ್, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅವ್ರು ಈಗ ಹೇಳಿದಾಗಲೇ ನನಗೆ ಅದು ಗೊತ್ತಾಗಿತ್ತು. ಆದರೆ ಬೆಳೆಯುವ ಹಂತದಲ್ಲಿ ನಾನು ಅವರು ಕೆ ರಾಘವೇಂದ್ರ ರಾವ್ ಅವರ ಒಂದು ಸೀರಿಯಲ್ನಲ್ಲಿ ತೊಡಗಿಸ್ಕೊಂಡಿದ್ವಿ. ಅದಕ್ಕೆ ಅವರು ಸಾಹಿತ್ಯ ಬರೀತಾ ಇದ್ರು, ನಾನು ಆಕ್ಟ್ ಮಾಡಿದ್ದೆ. ಇಬ್ರು ಹೈದರಾಬಾದಲ್ಲಿ ಕೆ ರಾಘವೇಂದ್ರ ಅವರ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೋತಾ ಇದ್ವಿ. ಸೊ ಆ ದಿವಸಗಳು ನೆನಪು ಬರ್ತವೆ. ಆಮೇಲೆ ಅವ್ರ ಬಗ್ಗೆ ಇನ್ನೊಂದು ಮಾತು ಅಂತಂದ್ರೆ, ನಮಗೆ ಜಿ ಯು ಜಯಶಂಕರ್ ಸರ್ ಅವರು ಎಲ್ಲೂ ನಮಗೆ ಮರೆಯೋಕೆ ಸಾಧ್ಯ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಜಾಗವನ್ನ ಅದ್ಭುತವಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ತುಂಬಿದ್ದಾರೆ. ಅವರ ಪ್ರತಿ ಗೀತೆಗಳನ್ನ ಕೇಳಿದಾಗ ಎಂತೆಂಥ ಅದ್ಭುತವಾದ ಸಾಹಿತ್ಯವನ್ನ ನಮ್ಮ ಚಿತ್ರಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಅದನ್ನ ಬಹಳ ಆಸ್ವಾದಿಸಿದವನು. ಸೊ ಒಂದು ಹ್ಯಾಪಿ ಬರ್ಡೇ ಟು ಆದಿ ಸರ್ ಇನ್ ಅಡ್ವಾನ್ಸ್. ಆಲ್ ದಿ ಬೆಸ್ಟ್ ಸರ್. ಆದಿ ಸರ್ ಜೊತೆಲಿ ಐ ಥಿಂಕ್ 4ನೇ ಸಿನಿಮಾ ಏನೋ, ಅದರಲ್ಲಿ ಒಂದು ಬರಲಿಲ್ಲ, ರೆಬಲ್ ಬರಲಿಲ್ಲ, ಇನ್ನ ರಾಸ್ಕಲ್ ಅಂತ ಇನ್ನೊಂದು ಸಿನಿಮಾ, ಅದು ಬರಲಿಲ್ಲ. ಎಡೆಗಾರಿಕೆ, ಆಮೇಲೆ ಇನ್ನೊಂದು ಎಡೆಗಾರಿಕೆ ಮತ್ತೆ ಈ ಸಿನಿಮಾ ರೆಬಲ್, 3 ಬಂದಿದೆ, ಒಂದು ಬರಲಿಲ್ಲ ರಾಸ್ಕಲ್ ಅನ್ನೋದು. ಅದ್ಭುತವಾದ ಏನಂತಂದ್ರೆ, ನಮ್ಮ ಮಂಜಣ್ಣ ಅವ್ರ ಸಿನಿಮಾದಲ್ಲಿ, ಸಿಲ್ಕ್ ಮಂಜಣ್ಣ ಅವ್ರ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಬಹಳ ಖುಷಿ ಪಟ್ಟಿದ್ದೆ ಹೆಚ್ಚು. ಎಲ್ಲ ಸ್ನೇಹಿತರುಗಳ ಹಳೆಯ ಪರಿಚಯ, ಕಿಟ್ಟಪ್ಪ ಅವರ ಆದಿಯಾಗಿ, ಆದಿಸರ ಆದಿಯಾಗಿ, ನಮ್ಮ ಧರ್ಮ, ಆಮೇಲೆ ಕೋಟೆ ಪ್ರಭಾಕರ್ ಸರ್ ಅವರು, ಶೋಭಿ ಅವರು, ಎಲ್ಲರೂ ನಾವು ಅವರಿಗೆ ಉಪಚಾರ ಮಾಡೋದ್ರಲ್ಲಿ ಎತ್ತಿರ್ತೀವಿ. ನಮ್ಮ ಮಂಜಣ್ಣ ಅವರು ಯಾವಾಗ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ವಿ ಅನ್ನೋದೇ ನನಗೆ ಮರ್ತೋಗಿದೆ. ಅಷ್ಟರ ಮಟ್ಟಿಗೆ ಅವರ ಎಲ್ಲ, ಈಗ ನಾಗೇಂದ್ರ ಪ್ರಸಾದ್ ಅವರು ಹೇಳಿದಾಗೆ ಗುಂಡೋಪಚಾರ ಚೆನ್ನಾಗಿರೋದು, ಚೆನ್ನಾಗಿ ನೋಡ್ಕೋತಾರೆ. ಸೊ ಅದರಿಂದ ಇವತ್ತು ನಾನಾ ಕಾರಣಗಳಿಗೆ ನಾವು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ವಿ, ಕಣ್ಣಲ್ಲಿ ಗುಂಡು ಅಂತ. ಸೊ ಆದಷ್ಟು ಬೇಗ ಮಂಜಣ್ಣ ಅವರು ಗುಣಮುಖರಾಗಿ ಬರ್ಲಿ ಅಂತ ಆಶಿಸ್ತೀನಿ. ನಮ್ಮ ರವಿ ಸರ್ ಅವರು, ಮಂಜಣ್ಣ ಅವರ ಸ್ನೇಹಿತರು, ನಮ್ಮ ಈ ಸಿನಿಮಾದ ಬೆನ್ನೆಲು ಅವರು ಇದ್ದಾರೆ. ಒಟ್ಟಾರೆ ಟೆರರ್ ಒಂದು ಯಶಸ್ವಿ ಚಿತ್ರವಾಗಿ ಜೈವೇರಿ ಬಾರಿಸಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.